ಲೋಕಸಭಾ ಅಖಾಡಕ್ಕೆ ಧುಮುಕ್ತಾರ ಯತೀಂದ್ರ ಸಿದ್ದರಾಮಯ್ಯ. ಇಂಥದೊಂದು ಕ್ಲೂ ಕೊಟ್ಟಿರುವಂಥದ್ದು ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಮಾತಾಡ್ತಾನೆ ಹೇಳುವಂತ ಒಂದು ಕೊಡುವಂತ ಸಣ್ಣ ಕ್ಲೂ ಇದು. ಈ ಸಲ ಸಂಸದ ಪ್ರತಾಪ್ ಸಿಂಹ ಸೋಲ್ತಾರೆ, ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಬರ್ತಾರೆ, ಅವರೇ ಗೆಲ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಡೋದು ಕನ್ಫರ್ಮ. ಇಂಥದೊಂದು ಪ್ರಶ್ನೆ ಈಗ ರಾಜ್ಯದ ಜನತೆಯನ್ನ ಕಾಡ್ತಿದೆ. ಅದ್ರ ಜೊತೆಗೆ ಮೈಸೂರು ಕೊಡಗು ಏನು ಒಂದು ಸೀಟ್ ಹಂಚಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಇದ್ವು. ಏನಾಗುತ್ತೆ ಅವ್ರ ಬಾಯಲ್ಲೇ ಕೇಳಿ. ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರ್ಬೇಕು, ಮಾತಾಡೋದು ನಿನಗೆ ಅಲ್ಲ. ನೀವು ಒಂದು ಕಲ್ಲು ಹಾಕಿದ್ರೆ ನಮಗೂ 4 ಕಲ್ಲು ಹಾಕೋದು ಬರುತ್ತೆ. ರಿಕ್ವೆಸ್ಟ್ ವಾರ್ನು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಹಿಡಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರ ಬಿಡಿ. ಯತೀಂದ್ರ ಅಣ್ಣ ಸರ್, ನಮ್ಮ ಯತೀಂದ್ರ ಅಣ್ಣ ನಿಲ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ನಿಲ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಯತೀಂದ್ರ ಅವ್ರು ನಿಲ್ಬೇಕು, ಅವ್ರು 100% ಗೆಲ್ತಾರೆ. ಅವರೇ ಸೂಟಬಲ್ ಕ್ಯಾಂಡಿಡೇಟ್ ಮೈಸೂರಿಗೆ ನನಗಿರೋ ಇದ್ರ ಪ್ರಕಾರ. ಅವ್ರು ನಿಂತರೆ ಗೆಲ್ತಾರೆ ಸರ್. ನಾವೆಲ್ಲ ರಾತ್ರಿ ಆಗಲೂ ಇದ್ದು ನಮ್ಮ ಯತೀಂದ್ರ ಅಣ್ಣನ ಗೆಲ್ಸ್ಕೊಂಡು. ಪ್ರತಾಪ್ ಸಿಂಹ ಬಾಯ್. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ಗೆ ಸವಾಲ್ ಹಾಕಿದ್ದಾರೆ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅಖಾಡಕ್ಕೆ ಇಳಿದಿದ್ದೇ ಹೌದಾದ್ರೆ ನಾನೇ ಅವರಿಗೆ ಎದುರಾಳಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಸುಧಾಕರ್ಗೆ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಸುಧಾಕರ್ ಅಖಾಡಕ್ಕೆ ಏನಾದ್ರೂ ಇಳಿದ್ರೆ ನಾನೇ ಅವರಿಗೆ ಎದುರಾಳಿ ಆಗಿರ್ತೀನಿ ಅನ್ನೋದನ್ನ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ನಮ್ಮ ನಾಯಕರಿಗೆ ಮನವಿ ಮಾಡಿ ನಾನೇ ನಿಲ್ತೇನೆ, ಸುಧಾಕರನ್ನ ಮತ್ತೊಂದ್ಸಲ ಸೋಲಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಎದುರಾಳಿ ಆಗ್ತೀನಿ, ಮತ್ತೊಮ್ಮೆ ಸುಧಾಕರ್ಗೆ ಸೋಲಿನ ರುಚಿ ತೋರಿಸ್ತೀನಿ. ಸುಧಾಕರ್ ವಿರುದ್ಧ ಮತ್ತೆ ತೊಡೆ ತಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಸುಧಾಕರ್ಗೆ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಏನಾದರೂ ಸ್ಪರ್ಧೆ ಮಾಡದೇ ಹೌದಾದಿದ್ರೆ ಅವರ ಎದುರಾಳಿಯಾಗಿ ನಾನೇ ನಿಲ್ತೇನೆ. ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಮಕ್ಕಾಡೆ ಮಲಗಿಸಿದ್ದೀನಿ, ಸಚಿವರಾಗಿದ್ರು ಕೂಡ ಸೋಲಿಸಿದ್ದೀನಿ. ಈಗ ಅಗೈನ್ ಅವರ ಎದುರು ನಾನು ನಿಂತು ಅವ್ರನ್ನ ಸೋಲಿಸ್ತೀನಿ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಂದ್ರೆ ಕಾಂಗ್ರೆಸ್ ಇಂದ ನೀವ್ ಯಾಕೆ ಬರ್ಬಾರ್ದು? ಅವ್ರೇನಾದ್ರೂ ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ. ಯಾಕೆಂದ್ರೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬಾ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ. ಪಾರ್ಟಿ ಏನಾದರೂ ಕೊಟ್ರೆ ನಾನು ನಿಲ್ತೀನಿ. ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ಅದಕ್ಕೆ ನೀವೆಲ್ಲ ಕೇಳಿದ್ದಕ್ಕೆ ನನಗೆ ಕೊಡ್ಲಿ ಬಿಡಿ, ನಾನೇ ನಿಲ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಬಂದ್ರೆ ಕಾಂಗ್ರೆಸ್ ಇಂದ ನೀವ್ ಯಾಕೆ ಬರ್ಬಾರ್ದು? ಅವ್ರೇನಾದ್ರೂ ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ. ಯಾಕೆಂದ್ರೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬಾ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ